ಅಣ್ಣ ಏನ್ ಗೌತಮ್ ನಾಳೆ ಮನೆಗೆ ಹೊರಟಿದ್ದಂತೆ? ಹೌದು. ಎಲ್ಲ ತಯಾರಿ ನಡೀತಿದ್ಯಾ? ನಡೀತಾ ಇದೆ. ನಿನ್ನನ್ನು ಮರೆಯಕ್ಕೆ ಆಗೋದಿಲ್ಲಪ್ಪ. ಯಾಕೆಂದ್ರೆ ಈ ವಟಾರಕ್ಕೆ ನನ್ನನ್ನ ಶರ್ಲಾಕ್ ಹೋಮ್ ಅಂತ ಬಿರುದು ಕೊಟ್ಬಿಟ್ಟಿದ್ಯಲ್ಲ, ಇದನ್ನ ಮರೆಯಕ್ಕಾಗತ್ತಾ? ನಿನ್ ಜೊತೆಲಿ ಎಷ್ಟು ಚೆನ್ನಾಗಿ ಕಾಲ ಕಳಿತಿದ್ವಿ, ಅದನ್ನ ಮರೆಯಕ್ಕೆ ಆಗೋದಿಲ್ಲ. ಆದ್ರೂ ಕೂಡ ನಾವು ಬಿಡೋದಿಲ್ಲಪ್ಪ. ನಾನು ಲಿಂಗಣ್ಣ ಜೊತೆಗೆ ವಾರಕ್ಕೊಂದ್ಸತಿ ಅದು ಬಂದು ನಿಮ್ಮನ್ನೆಲ್ಲ ಮಾತಾಡ್ಸ್ಕೊಂಡು ಹೋಗ್ತೀವಿ. ದಯವಿಟ್ಟು ಬನ್ನಿ. ಆದ್ರೆ ಒಳ್ಳೆ ಊಟ ಹಾಕ್ಸ್ಬೇಕು. ನೀವು ಕೇಳಿದ ತಲೆ ಕೇಳಿಸ್ಕೋಬೇಡಿ. ಏನಪ್ಪ ಗೌತಮ್, ಗೌಡ್ರೆ ಬನ್ನಿ. ನಾಳೆ ಮನೆ ಖಾಲಿ ಮಾಡ್ತೀರಂತೆ? ಹೌದು. ಮುಂಚೆನೆ ಹೇಳೋದಲ್ವಾ, ಅಡ್ವಾನ್ಸ್ ಅಡ್ಜಸ್ಟ್ ಮಾಡ್ಬಿಡ್ತಿದ್ದೆ. ಗೌಡ್ರೆ, ನಾನು ನಿಮ್ಮನ್ನ ದುಡ್ಡು ಕೇಳದ್ನಾ? ಬೇರೆ ಬಾಡಿಗೆಯವ್ರು ಬಂದ್ಮೇಲೆ ನಿಧಾನವಾಗಿ ಕೊಡಿ, ನನಗೆ ಯಾವ ಅರ್ಜೆನ್ಸಿನೂ ಇಲ್ಲ, ನೀವು ಟೆನ್ಷನ್ ಮಾಡ್ಕೊಬೇಡಿ. ಅರ್ಥ ಆಯ್ತಾ? ಥ್ಯಾಂಕ್ಸ್ ಅಪ್ಪ, ನನ್ನ ಬಗ್ಗೆ ಇಷ್ಟೊಂದು ಗೌರವ ಇಟ್ಕೊಂಡಿರೋದಕ್ಕೆ ತುಂಬಾ ಖುಷಿ ಆಯ್ತು. ಗೌಡ್ರೆ, ನೀವೇನು ಹೊರಗ್ನವ್ರ? ನಾವ್ ಇಷ್ಟು ದಿವಸ ಒಂದೇ ಮನೆಯವ್ರ ತರ ಇದ್ವಿ ತಾನೆ. ಆದ್ರೂ ನೀವು ಲೆಕ್ಕಾಚಾರದಲ್ಲಿ ವ್ಯವಹಾರದಲ್ಲಿ ಸ್ವಲ್ಪ ಕಟ್ನಿಟ್ಟಲ್ವಾ, ಅದಕ್ಕೆ ಹೇಳಿದೆ ಅಷ್ಟೇ. ಸರಿಯಪ್ಪ, ನಾನು ಆದಷ್ಟು ಬೇಗ ಕೊಟ್ಬಿಡ್ತೀನಿ. ನೀವೆಲ್ಲೇ ಇದ್ರೂ ಚೆನ್ನಾಗಿರಿ, ನಮ್ನಂತೂ ಮರಿಬೇಡಿ. ಹೇಗ್ ಮರೆಯಕ್ ಸಾಧ್ಯ? ನೀವು ರಕ್ತ ಸಂಬಂಧಕ್ಕಿಂತ ಹೆಚ್ಚು, ನಾವೆಲ್ಲ ಒಂದೇ ಬಳಗ. ನೋಡಿ, ನಿಮಗೆ ಯಾವಾಗ ನಮ್ಮನ್ನ ನೋಡಬೇಕು, ನಮ್ಮ ಹತ್ರ ಮಾತಾಡಬೇಕು ಅಂತ ಅನ್ಸುತ್ತೋ ದಯವಿಟ್ಟು ಮನೆಗೆ ಬನ್ನಿ. ನಮ್ಮ ಮನೆ ಬಾಗಿಲು ನಿಮಗೋಸ್ಕರ ಯಾವಾಗಲೂ ತೆಗೆದಿರುತ್ತೆ. ಆಯ್ತಾ? ನಮಗೂ ಅಷ್ಟೇ, ನಿಮ್ಮನ್ನ ನೋಡಬೇಕು ಅನ್ನಿಸ್ದಾಗ ಇಲ್ಲಿಗೆ ಬರ್ತೀವಿ. ಆಗ್ಲಿ, ನಾಳೆ ಮನೇಲಿ ಪೂಜೆ ಇದೆ, ನಿಮ್ಮ ಮಗನ ದಯವಿಟ್ಟು ಕರ್ಕೊಂಬನ್ನಿ. ಹಾಗೆ ವಟಾರದವ್ರನ್ನೆಲ್ಲ ಕರ್ಕೊಂಬರೋ ಜವಾಬ್ದಾರಿ ನಿಮ್ದು. ಖಂಡಿತ ಕರ್ಕೊಂಬತ್ತೀನಪ್ಪ ಎಲ್ಲರನ್ನೂ. ಅಲ್ಲಪ್ಪ, ಪೂಜೆ ಅಂತ ಹೇಳ್ತಿದ್ಯಾ, ಪೂಜೆನ್ ಬಿಡಕ್ಕಾಗತ್ತಾ? ನಾನು ಲಿಂಗಣ್ಣ ಮುಂಚೆನೆ ಬಂದ್ಬಿಡ್ತೀವಿ. ಏನಾದ್ರೂ ಕೆಲಸ ಇದ್ರಪ್ಪ ಮಾಡ್ಕೊಡ್ತೀವಿ. ಏನು ಕೆಲಸ ಇಲ್ಲ, ಅಚ್ಚುಕಟ್ಟಾಗಿ ಊಟ ಮಾಡೋದೇ ದೊಡ್ಡ ಕೆಲಸ. ಊಟನ್ ಬಿಡಕ್ಕಾಗತ್ತಾ? ಖಂಡಿತ ಬರ್ತೀವಿ. ಏನ್ ಲಿಂಗಣ್ಣ? ದಯವಿಟ್ಟು ಬನ್ನಿ ಮನೆ. ಆಯ್ತು. ಯಾರಿಗೆ ಹೇಳ್ಬೇಕಾಗಿತ್ತು? ಇಲ್ಲ, ಎಲ್ರಿಗೂ ಹೇಳಾಯ್ತು. ಎಲ್ರಿಗೂ ಹೇಳ.